ಹಾಯ್ ದೊಡಪ್ಪ, ವೆಲ್ಕಮ್ ಟು ಮೈ ಚಾನಲ್. ಯೂಟ್ಯೂಬ್ ಸಕ್ಸಸ್ ಆಗ್ಬೇಕು ಅಂದ್ರೆ ಒಬ್ರಿಗೆ ಇಂಟರ್ವ್ಯೂ ಮಾಡ್ಬೇಕಂತೆ. ಯಾರ್ದು ಇಂಟರ್ವ್ಯೂ ಅಂತ ಕೇಳಿ ಗೈಸ್. ಯಾರ್ ದೊಡಪ್ಪ? ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು ಇಂಟರ್ವ್ಯೂ ಮಾಡಿ ಆಶೀರ್ವಾದ ಬೇಕು ಅಂದ್ರೆ ನೀವು ವಿಷ್ಣುವರ್ಧನ್ ಇಂಟರ್ವ್ಯೂ ತಗೋಬೇಕು. ಅಲ್ಲೊಂದು ಗುಹೆ ಇದೆ, ಅದ್ರೊಳಗಡೆ ಇರ್ತಾರೆ. 106 ವರ್ಷ ಆಗಿದೆ ಈಗ ಗುಹೆ ಒಳಗೆ ಅವ್ರು ಇರೋದು. ದಯವಿಟ್ಟು ಎದ್ದೋಗೆ. ಮಗಳು ಸಣ್ಣ ಆಗ್ಬೇಕು ಅಂತ ಅದಕ್ಕೋಸ್ಕರ ನಾನು ಹೇಳಲ್ಲ. ಹಿಂಡಿ ಒಟ್ಟು ಸೊಪ್ಪು ಎಲ್ಲ ಹಾಕಿದ್ರೆ ಎಲ್ಲರೂ ಬೆಳೀತಾರೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಂಡ್ ಮೈ ನ್ಯೂ ವ್ಲಾಗ್ ಗೈಸ್. ಏನಂದ್ರೆ ನೆನ್ನೆ ನನ್ನ ತಂಗಿ ರಿಯಾಕ್ಷನ್ ನೀವು ನೋಡಿರ್ತೀರಾ. ಇವತ್ತು ಕಂಪ್ಲೀಟ್ ಫ್ಯಾಮಿಲಿ ನಾನು ಹೊಸ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡ್ತಿರೋದನ್ನ ತೋರ್ಸೋಣ ಅಂತ ಅನ್ಕೊಂಡೆ. ನಮ್ಮ ಫ್ಯಾಮಿಲಿಯಲ್ಲಿ ಆ್ಯಕ್ಚುಲಿ ಎಲ್ಲರೂ ಸಪೋರ್ಟ್ ಇದ್ದಾರೆ ಗೈಸ್. ಏನಾದರೂ ಮಾಡಿ ಎಲ್ಲ ಸಪೋರ್ಟ್ ಮಾಡ್ತಾರೆ. ಅದರಲ್ಲೂ ಹೇಳ್ಬೇಕಂದ್ರೆ ನಮ್ಮ ಅಪ್ಪ ಮತ್ತು ನಮ್ಮ ದೊಡ್ಡಪ್ಪ ಮಾತ್ರ ಸಿಕ್ಕಾಪಡೆ ಸಪೋರ್ಟ್ ಅಂದರೆ ನೀವೇ ನೋಡ್ತೀರಾ. ಲೈಕ್ ಇವತ್ತು ಹೆಂಗೆ ರಿಯಾಕ್ಷನ್ ಕೊಡ್ತಾರೆ ಅಂತ. ಎಲ್ಲ ಫುಲ್ ಟಾಂಟಲ್ಲೇ, ಯಾವುದೂ ನೀನು ಮಾಡಂಗೆ ನೀನು ಮಾಡಿ ಹಿಂಗೆ ಅವೆಲ್ಲ ಯಾವುದೂ ಇಲ್ಲ. ಬಟ್ ಎಲ್ಲ ಟಾಂಟ್ ಫುಲ್ ಸಕ್ಕತ್ತಾಗಿರುತ್ತೆ ಗೈಸ್. ಇವತ್ತು ನೋಡ್ರಿ. ಸೊ ನಾನು ಈಗಷ್ಟೇ ಕೆಳಗಡೆ ಬಂದೆ. ನೋಡಿದ್ರೆ ನಮ್ಮ ಮನೇಲಿ ಯಾರೂ ಇಲ್ಲ ಗೈಸ್. ಆಲ್ರೆಡಿ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದಾರೆ. ಇವತ್ತು ಸಂಡೇ, ಬಟ್ ಸ್ಟಿಲ್ ಎಲ್ಲರೂ ಬಿಸ್ನೆಸ್ ಮಾಡೋದ್ರಿಂದ ಅವ್ರವ್ರ ಕೆಲಸ ಇದ್ದೇ ಇರುತ್ತೆ. ಸ್ಯಾಟರ್ಡೆ ಆಗಲಿ ಸಂಡೇ ಆಗಲಿ ಯಾವುದೇ ವೀಕ್ ಡೇಸ್ ಎಲ್ಲ ಆದರೂ ಸಹ. ಸೊ ಇವಾಗ ಏನೇನು ನಾರ್ಮಲಿ ನಮ್ಮಮ್ಮ ಇರ್ತಾರೆ ಮನೇಲಿ. ಸೊ ನೋಡೋಣ ಬನ್ನಿ ನಮ್ಮಮ್ಮ ಏನು ತಿಂಡಿ ಮಾಡಿದ್ದಾರೆ ಅಂತ ಎಲ್ಲ ಕೇಳೋಣ. ಅಮ್ಮ, ಏನ್ ಮಾಡಿದ್ಯಮ್ಮ ತಿಂಡಿಗೆ? ಚಪಾತಿ ಎಣ್ಣೆಗಾಯಿ ಚಪಾತಿ ಎಣ್ಣೆಗಾಯಿ. ಅದೇ ನಾನು ತಿನ್ನಲ್ವಲ್ಲಮ್ಮ, ಅದೇ ತಿನ್ನು. ಅಷ್ಟೇ ಗೈಸ್. ಅಟ್ಲೀಸ್ಟ್ ನಮ್ಮಮ್ಮ ಒಂದ್ಸರಿ ಹೇಳೋದು ಇಲ್ಲ, ತಿನ್ನು ಪರವಾಗಿಲ್ಲ ಇವತ್ತೊಂದ್ ದಿವಸ ಏನಾಗಲ್ಲ ಅಂತ. ನಂಗೆ ನನ್ನ ಮಗಳು ಸಣ್ಣ ಆಗ್ಬೇಕು ಅಂತ ಅದಕ್ಕೋಸ್ಕರ ನಾನು ಹೇಳಲ್ಲ. ಆಲ್ರೈಟ್. ನಮ್ಮಮ್ಮ ಯಾವತ್ತು ಬರೀ ನಾನು ಸಣ್ಣ ಆಗ್ಬೇಕಂತಾನೆ ಅಂತಿರ್ತಾರೆ ಗೈಸ್. ಆಯ್ತು ಹೋಗ್ಲಿ ಬಿಡಿ. ಸೊ ನೋಡಿ, ಇವತ್ತು ನಮ್ಮ ಮನೆಯಲ್ಲಿ ಚಪಾತಿ ಮತ್ತೆ ಇದು ಎಣ್ಗಾಯಿ ಅಂತಾರೆ ಗೈಸ್. ಉತ್ತರ ಕರ್ನಾಟಕದಲ್ಲಿ ಮಾಡ್ತಾರೆ, ಆದ್ರೆ ನಮ್ಮನೆಲ್ಲೂ ಮಾಡ್ತೀವಿ. ನಮ್ಮಮ್ಮ ಫುಲ್ಲು ಒಂಥರ ಸ್ಪೆಷಲ್ ಎಲ್ಲ ಮಾಡ್ತಿರ್ತಾರೆ. ಆದ್ರೆ ಇಟಾಲಿಯನ್, ಚೈನೀಸ್ ಅವೆಲ್ಲ ಮಾಡಲ್ಲ ಅಷ್ಟೇ. ಈ ತರ ಎಲ್ಲ ಏನಮ್ಮ ಅಂತ್ಯಾ? ಅವೆಲ್ಲ ನಮಗೆ ಬರಲ್ಲ, ನಾವು ಮಾಡಕ್ ಓ, ಹೋಗಲ್ಲ. ಮುಂಚೆ ಎಲ್ಲ ಮಾಡ್ತಿದ್ದೆ ಫ್ರೈಡ್ ರೈಸು. ಫ್ರೈಡ್ ರೈಸ್ ಮಾಡ್ತೀನಿ. ಅದನ್ನೇನಂತಾರೆ? ಚೈನೀಸ್ ಅಂತಲ್ಲ, ಇನ್ನೇನಂತಾರೆ ಅದನ್ನ? ಸೊ ಇವೆಲ್ಲ ಸಿಕ್ಕಾಪಟ್ಟೆ ಸೌತ್ ಇಂಡಿಯನ್ ಫುಡ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಮಾಡೋದು. ನಾವು ವೆಜಿಟೇರಿಯನ್ಸ್ ಆಗಿರೋದ್ರಿಂದ ಎಲ್ಲ ಕಂಪ್ಲೀಟ್ಲಿ ವೆಜ್ಜೇ ಇರುತ್ತೆ ನಮ್ಮ ಮನೆಯಲ್ಲಿ. ಸೊ ಇವಾಗ ಏನಮ್ಮ ನನ್ ತಿಂಡಿ ಏನಮ್ಮ ನಂದು? ನೀನು ಕೋರ್ಸು ನೋಡಿ ಗೈಸ್, ನಾವು ಆಕ್ಚುಲಿ ನಾನು ನನ್ನಿಂದ ಎಲ್ಲ ಮೋಟಿವೇಶನ್ ತಗೊಳ್ಬೇಕು, ನಮ್ಮ ಅಮ್ಮನಿಂದ ಮೋಟಿವೇಶನ್ ತಗೋಬೇಕು. ನಮ್ಮಮ್ಮ 7 kgs 8 kgs ಕಡಿಮೆ ಆಗಿದ್ದಾರೆ ಗೈಸ್. ಏನಿಲ್ಲ, ಬರೇ ವಾಕ್ ಅಷ್ಟೇ ನಮ್ಮಮ್ಮ ಮಾಡೋದು. ವಾಕು, ಬೆಳಗ್ಗೆ ಓಟ್ಸು, ಮಧ್ಯಾಹ್ನ ಅನ್ನ ತಿಂತ ಅಲ್ವಮ್ಮ? ಅನ್ನ ತಿಂತೀರ? ಸ್ವಲ್ಪ ಅನ್ನ ತಿಂತಾರೆ. ಅನ್ನ ಏನಿದೆ ಅದನ್ನ ತಿಂತಾರೆ. ಮತ್ತೆ ರಾತ್ರಿ ರಾಗಿ ಮಾಲ್ಟ್ ಆಕ್ಚುಲಿ ಹೇಳ್ಬೇಕಂದ್ರೆ ಅದು ನಮ್ಮ ಅಜ್ಜಿ ಮಾಡ್ಕೊಟ್ಟಿರೋದು. ರಾಗಿ ಮಾಲ್ಟು ಪ್ಯೂರ್ಲಿ ಹೋಮ್ ಮೇಡು, ಅದರಿಂದ ಮಾಡಿರೋದು. ಸೊ ಇವಾಗ ನಮ್ಮ ಅಮ್ಮ ಓಟ್ಸ್ ಮಾಡ್ಕೊಡ್ತಿದ್ದಾರೆ. ಸೊ ಓಟ್ಸ್ ತಿಂದು ಮಿಕ್ಕಿದ್ ಬೇರೆ ಕೆಲಸ ನೋಡೋಣ. ಇವತ್ತು ಸ್ವಲ್ಪ ಶೂಟ್ಸ್ ಇದೆ ನಂದು ಆಕ್ಚುಲಿ. ಶೂಟ್ಸ್ ಎಲ್ಲ ಮಾಡ್ಬಿಟ್ಟು ಮತ್ತೆ ಇವಾಗ ಶಾಪಿಗೆ ಹೋಗ್ಬೇಕು. ಸೊ ಹೋಗೋಣ ಬನ್ನಿ. ಆಕ್ಚುಲಿ ಇವತ್ತು ನಮ್ಮ ಅಪ್ಪನ ಹತ್ರ ಮಾತಾಡ್ಸೋಣ ಅಂತ ಅನ್ಕೊಂಡೆ. ನಮ್ಮ ಅಪ್ಪನಿಗೆ ರಿಯಾಕ್ಷನ್ ಕೇಳೋಣ ಅಂತ ಅನ್ಕೊಂಡೆ. ಆದ್ರೆ ನಮ್ಮ ಅಪ್ಪ ನೋಡಿದ್ರೆ ಇಲ್ವೇ ಇಲ್ಲ ಗೈಸ್. ನಾನು ಎದ್ದು ಬರೋಷ್ಟ್ರಲ್ಲಿ ಕೆಳಗಡೆ ಆಲ್ರೆಡಿ ಕೆಲ್ಸಕ್ಕೆ ಹೋಗೇ ಬಿಟ್ಟಿದ್ದಾರೆ ಗೈಸ್. ನಮ್ಮಮ್ಮ ಸಬ್ಜಾ ಸೀಡ್ಸು, ಚಿಯಾ ಸೀಡ್ಸು ಎಲ್ಲ ತೊಗೊಂಡು ಬಂದು ಸೋಪ್ ಮಾಡಿ ಇಟ್ಟಿದ್ರು ಅಂತೆ ನೆನ್ನೆ ರಾತ್ರಿ. ಸೊ ಇವತ್ತು ಹೇಳಿದ್ರು ಕುಡಿ, ಸ್ವಲ್ಪ ಸಣ್ಣ ಆಗ್ತೀಯಾ ಅಂತ. ನಮ್ಮಮ್ಮಂಗೆ ಸಿಕ್ಕಾಪಟ್ಟೆ ಬರೀ ನಾನು ಸಣ್ಣ ಆಗಬೇಕು, ಹಂಗೆ ಕಾಣಬೇಕು, ಹಿಂಗಿರ್ಬೇಕು ಅಂತಾನೆ ಇರೋದು ನಮ್ಮಮ್ಮಂಗೆ. ಸೊ ಇವಾಗ ಅದನ್ನು ಫಸ್ಟ್ ಕಾಲೊಟ್ಟಲ್ಲಿ ಕುಡಿಬೇಕಾಗಿತ್ತಂತೆ. ಸೊ ಇವಾಗ ಇದನ್ನು ಕುಡಿದ್ಬಿಟ್ಟು ಒಂದು ಅರ್ಧ ಗಂಟೆ ಆದಮೇಲೆ ಓಟ್ಸ್ ತಿನ್ಕೊಂಡು ಮುಂದಿನ ಕೆಲಸ ಏನು ನೋಡೋಣ. ಸೊ ಗೈಸ್, ಇವಾಗಷ್ಟೇ ನನ್ನ ಸ್ನಾನ ಎಲ್ಲ ಆಯಿತು. ಇನ್ನು ಸ್ಕಿನ್ ಕೇರ್ ಏನು ಮಾಡ್ಕೊಂಡಿಲ್ಲ, ಮಕ್ಕಕ್ಕೇನು ಹಚ್ಕೊಂಡಿಲ್ಲ. ಸೊ ಇವತ್ತಿನ ಔಟ್ಫಿಟ್ ಬಂದ್ಬಿಟ್ಟು ಈ ಥರ ಇರುತ್ತೆ ನಂದು. ಫುಲ್ ರೂಮೆಲ್ಲ ಮೆಸ್ ಆಗಿದೆ ಗೈಸ್, ಏನು ಅನ್ಕೊಳ್ಬೇಡಿ. ಈ ಥರ ಇರುತ್ತೆ. ಒಂದು ಸ್ಕರ್ಟ್ ಹಾಕೊಂಡಿದ್ದೀನಿ, ಅದಕ್ಕೆ ಫುಲ್ ಸ್ಲೀವ್ಸಿಂದು ಒಂದು ಕಾಟನ್ ಟೀ ಶರ್ಟ್ ಹಾಕೊಂಡಿದ್ದೀನಿ. ಸೊ ಇವಾಗ ಬನ್ನಿ ಒಂಚೂರು ಸ್ಕಿನ್ ಕೇರ್ ಎಲ್ಲ ಮಾಡಿಕೊಂಡು ಒಂದು ವೀಡಿಯೋ ಮಾಡಿರುತ್ತೆ, ಆ ವಿಡಿಯೋ ಮಾಡಿಕೊಂಡು ಸೊ ಶಾಪಿಗೆ ಹೋಗೋಣ. ಟೈಮ್ ಆಗೋಗಿದೆ ಆಲ್ರೆಡಿ. ಸೊ ನಾನು ಬೇರೆ ಏನೂ ಹಾಕಲ್ಲ ಗೈಸ್. ಇದೊಂದು ಸೆಟಾಫಿಲ್ ಮಾಯ್ಶ್ಚರೈಸರು ಮತ್ತು ಇದೊಂದು ಸನ್ಸ್ಕ್ರೀನ್ ಹಾಕ್ತೀನಿ ಅಷ್ಟೇ. ಅದ್ರ ಜೊತೆಗೆ ಎಕ್ಸ್ಟ್ರಾ ಅಂದರೆ ಒಂದು ಕಾಜಲ್ಲು, ಐಲೈನರು, ಸ್ವಲ್ಪ ಲಿಪ್ ಬಾಮ್ ಹಚ್ಕೊಂಡು ವಿಡಿಯೋಸ್ ಆಗಲಿ ಎಲ್ಲದಕ್ಕೂ ಅಷ್ಟೇ ಗೈಸ್ ಮಾಡೋದು. ಸೊ ಬೇಗ ರೆಡಿ ಆಗ್ಬಿಡೋಣ ಇವಾಗ. ಸೊ ಇವಾಗೆಲ್ಲ ರೆಡಿ ಆದೆ ಗೈಸ್. ರೆಡಿ ಆದಮೇಲೆ ಒಂದು ಶೂಟ್ ಇತ್ತು. ಸೊ ಬೇಗ ಆ ಶೂಟ್ ಮುಗಿಸ್ಕೊಂಡು ಶಾಪಿಗೆ ಹೋಗೋಣ ಇಷ್ಟೇ. ಸೊ ನಾನು ಮತ್ತೆ ಮೇಲ್ಗಡೆ ಹೋಗ್ತಾ ಇದ್ದೀನಿ. ಮೇಲ್ಗಡೆ ಕೆಳಗಡೆ ಇದ್ರೆ ಇದೇ ಪ್ರಾಬ್ಲಮ್ ನೋಡಿ. ನಾನು ಚಾರ್ಜರ್ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ನಾನು ಚಾರ್ಜರ್ ತಗೊಂಡು ಮತ್ತೆ ಕೆಳಗಡೆ ಹೋಗಿ ಆಮೇಲೆ ಅಂಗಡಿಗೆ ಹೋಗ್ಬೇಕು. ಈಗಷ್ಟೇ ಅಂಗಡಿಗೆ ಬಂದೆ. ಸೊ ಎಲ್ಲ ಫುಲ್ಲು ಮೆಸ್ಡಪ್ ಆಗೋಗಿತ್ತು. ಎಲ್ಲ ಫುಲ್ ಎಲ್ಲ ಕ್ಲೀನ್ ಮಾಡಿ, ಕಸ ಗುಡಿಸಿ, ದೇವ್ರ ಪೂಜೆ ಮಾಡಿ ಆಮೇಲೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಆಮೇಲೆ ಮತ್ತೆ ಮಧ್ಯಾಹ್ನ ನಮ್ಮ
ಅಜ್ಜಿ ಮನೆಗೆ ಹೋಗ್ತಾ ಇದೀನಿ. ಸೊ ಇವತ್ತು ನಮ್ ದೊಡ್ಡಪ್ಪನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ನೋಡಿ ಗೈಸ್ ಎಷ್ಟು ನಾನು ಈಗಷ್ಟೇ ನಮ್ಮ ಅಜ್ಜಿ ಮನೆಗೆ ಬಂದೆ. ನಮ್ ದೊಡ್ಡಪ್ಪ ಇದ್ದಾರೆ. ನಾನು ಹೇಳಿದ್ದೇನೆ ನಿಮ್ಗೆ ದೊಡ್ಡಪ್ಪ ಹೆಂಗೆ ಅಂತ. ಹಾಯ್ ದೊಡ್ಡಪ್ಪ, ವೆಲ್ಕಮ್ ಟು ಮೈ ಚಾನಲ್. ನೋಡಿ ಗೈಸ್ ಹೆಂಗ ಆಡ್ತಾರೆ ನೋಡಿ ಗೈಸ್. ಇಲ್ಲಿ ನಮ್ ಡುಮ್ಮು, ನಾಳೆ ನಮ್ ಡುಮ್ಮುಗೆ ಎಕ್ಸಾಮ್ ಅಂತೆ. ದಯವಿಟ್ಟು ಎದ್ದೋಗೆ. ಅವಳು ಓದ್ಕೊಂತಿದ್ದಾಳೆ. ಸೊ ಇವಳನ್ನ ಬಿಟ್ಟು ನಮ್ ದೊಡ್ಡಪ್ಪನ ಮಾತಾಡ್ಸೋಣ ಬನ್ನಿ ಗೈಸ್. ಏನ್ ದೊಡ್ಡಪ್ಪ ಸಮಾಚಾರ? ಹೇಳಮ್ಮ. ಹೇಳಿ ದೊಡ್ಡಪ್ಪ. ನೀನೇ ಹೇಳ್ಬೇಕೆಲ್ಲ. ಹೇಳಿ ಏನ್ ಮಾಡಿದೀನಿ ಹೇಳಿ. ನಾನು ಏನ್ ಸ್ಟಾರ್ಟ್ ಮಾಡಿದೀನಿ? ಯೂಟ್ಯೂಬ್. ನಿಮ್ಗೆ ಏನ್ ಅನ್ಸ್ತಿದೆ ದೊಡ್ಡಪ್ಪ? ಸೀರೆ ವ್ಯಾಪಾರ ಮಾಡೋದು ಒಳ್ಳೇದು ಅನ್ಸುತ್ತೆ. ದೊಡ್ಡಪ್ಪ ಸಪೋರ್ಟ್ ಮಾಡ್ಬೇಕು. ನಿಮ್ ಮಗಳು ಈ ತರ ಬೆಳಿತಿದ್ದಾಳೆ, ಸಪೋರ್ಟ್ ಮಾಡ್ಬೇಕು. ಹಿಂಡಿ ಒಟ್ಟು ಸೊಪ್ಪು ಎಲ್ಲ ಹಾಕಿದ್ರೆ ಎಲ್ಲಾರು ಬೆಳಿತಾರೆ. ಅದಕ್ಕೆ ಹೇಳಿದ್ದು ನಮ್ ದೊಡ್ಡಪ್ಪನ ಮಾತಾಡ್ಸಕ್ ಸ್ಟಾರ್ಟ್ ಮಾಡಿದ್ರೆ ಇಷ್ಟಲ್ಲ ಇಷ್ಟು ತಗೊಂಡು ನಮ್ಮ ಟ್ರಾಲ್ ಮಾಡಿ ಬಿಸಾಕ್ತಾರೆ. ಆಯ್ತು ಹೋಗ್ಲಿ ದೊಡ್ಡಪ್ಪ, ಹಾನೆಸ್ಟ್ ಆಗಿ ರಿವ್ಯೂ ಹೇಳಿ ದೊಡ್ಡಪ್ಪ. ಏನ್ ಅನ್ಸ್ತಿದೆ ನಿಮ್ಗೆ? ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು. ನೀವು ಕಾಣಿಸಲ್ಲ, ನಾನು ಕಾಣಿಸಲ್ಲ. ಹೇಳಿ ದೊಡ್ಡಪ್ಪ. ಯೂಟ್ಯೂಬ್ ಚಾನಲ್ ಮಾಡೋದು ಈಗ್ಲೇ ಏನು ಹೇಳಕ್ಕಾಗಲ್ಲ. ಒಂದ್ ಸ್ವಲ್ಪ ದಿವಸ ಆಗ್ಲಿ, ಆಮೇಲೆ ಮಾತಾಡೋಣ ಅದ್ರ ಬಗ್ಗೆ. ಹೌದಾ? ಇವಾಗ ಯಾಕೆ ಏನು ಹೇಳಕ್ಕಾಗಲ್ಲ ದೊಡ್ಡಪ್ಪ? ನಮ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ವಲ್ಲ. ನೀವು ಸಬ್ಸ್ಕ್ರೈಬ್ ಆಗ್ಬೇಕಲ್ಲ. ನಾನಾಗದಲ್ಲ, ಫಸ್ಟ್ ನಮಗೆ ಕಾಂಚನ ಬರ್ಬೇಕು, ಆಮೇಲೆ ನಾವು ಸಬ್ಸ್ಕ್ರೈಬ್ ಆಗ್ತೀವಿ. ನಿಮ್ಗೆ ಯಾಕೆ ಕಾಂಚನ ಕೊಡ್ಬೇಕು ನಾನು? ಕಾಂಚನ ಯಾಕೆ ಕೊಡ್ಬೇಕು? ಇಂಟರ್ವ್ಯೂ ತಗೊಂತಿದ್ರಲ್ಲ ನಾವು. ನೋಡಿ ಗೈಸ್, ಮೋಸ್ಟ್ ಪಾಪ್ಯುಲರ್ ಮನುಷ್ಯ ಅಂತೆ. ಇವರಿಗೆ ನಾವು ದುಡ್ಡು ಕೊಟ್ಟು ಇಂಟರ್ವ್ಯೂ ಮಾಡ್ಬೇಕಂತೆ. ಹೌದು. ಮೇಡಮ್ ಇಲ್ಲಿ ಹೌದಾ? ಆಕ್ಚುಲಿ ನಮ್ ದೊಡ್ಡಮ್ಮನು ಫುಲ್ಲು ಸಪೋರ್ಟಿವ್ ಗೈಸ್. ನನ್ ತಂಗಿ ವಾಟ್ಸ್ಆಪ್ ಚಾನಲ್ ಮಾಡ್ಬೇಕಾದ್ರೆ ಸೊ ನಮ್ ದೊಡ್ಡಮ್ಮಂದು ರಿಯಾಕ್ಷನ್ ತಗೊಳ್ಳೋಣ ಅಂತ ಅನ್ಕೊಂಡೆ. ಆದ್ರೆ ನಮ್ ದೊಡ್ಡಮ್ಮ ಇಲ್ಲ. ನಮ್ ದೊಡ್ಡಮ್ಮ ಗೌರ್ಮೆಂಟ್ ಟೀಚರು. ಸೊ ಸಂಡೇ ಆಗ್ಲಿ ಸ್ಯಾಟರ್ಡೆ ಆಗ್ಲಿ ಯಾವ್ದು ಇರಲ್ಲ. ಏನು ದೊಡ್ಡಪ್ಪ? SIR ವರ್ಕ್ ಮೇಲೆ ಹೋಗಿದ್ದಾಳೆ. ಕೇಳಿಸ್ಕೊಂಡ್ರ ಗೈಸ್, ಅದೇನೋ SIR ವರ್ಕ್ ಮೇಲೆ ಹೋಗಿದಾರೆ. ಆಕ್ಚುಲಿ ಏನ್ ಹೇಳ್ತಾ ಗೈಸ್, ನಮ್ಮ ಅಜ್ಜಿ ನಾನು ಚುಚ್ಚು ಜೊತೆ ಯಾವಾಗ್ಲೂ ನಾವು ಸ್ಯಾಮ್ಸಂಗ್ ಮೀರು, ವರುಣ್ ಆರಾಧ್ಯ ಅವ್ರದೆಲ್ಲ ಯೂಟ್ಯೂಬ್ ಹಾಕಿರ್ತೀವಿ. ಸೊ ನಮ್ಮ ಅಜ್ಜಿ ಡೈಲಿ ನೋಡ್ತೀರಾ ಅಲ್ವಾ ಅಜ್ಜಿ ನೀವು? ನಾನು ನೋಡ್ತೀನಮ್ಮ. ಹಂಗೆ ನಂದು ನೋಡ್ತೀರಾ ಅಲ್ವಾ ಅಜ್ಜಿ ನೀವು ಇನ್ಮೇಲೆ? ನಿಂದು ನೋಡ್ತೀನಮ್ಮ. ಸೊ ಗೈಸ್, ಸೊ ಇನ್ಮೇಲೆ ನಮ್ಮ ಅಜ್ಜಿನೂ ವ್ಲಾಗ್ ಅಲ್ಲಿ ಬರ್ತಿರ್ತಾರೆ. ಮೇನ್ ಕ್ಯಾರೆಕ್ಟರ್ ಕೂತಿದಾರೆ ನೋಡಿ. ಇವಾಗ ಹಿಂಗೆ ಕುತ್ಕೊಂಡು ಮಾತಾಡ್ತಿದ್ವಿ ನಾನು ನಮ್ ದೊಡ್ಡಪ್ಪ ಬಂದು ಒಂದ್ ವಿಷಯ ಹೇಳಿದ್ರು. ನಾನ್ ಯೂಟ್ಯೂಬ್ ಸಕ್ಸಸ್ ಆಗ್ಬೇಕು ಅಂದ್ರೆ ಒಬ್ರು ಇಂಟರ್ವ್ಯೂ ಮಾಡ್ಬೇಕಂತೆ. ಯಾರ್ದು ಇಂಟರ್ವ್ಯೂ ಅಂತ ಕೇಳಿ ಗೈಸ್. ಯಾರ್ ದೊಡ್ಡಪ್ಪ? ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು ಇಂಟರ್ವ್ಯೂ ಮಾಡಿ ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ತಾನೆ. ನೋಡಿ ಗೈಸ್, ಹಿಂಗ್ ಮಾತಾಡೋದ್ ನಮ್ ದೊಡ್ಡಪ್ಪ. ನಮ್ ದೊಡ್ಡಪ್ಪ ಎಷ್ಟು ಯಾವ ರೇಂಜಿಗೆ ಫ್ಯಾನು ಅಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ಗೆ ಪ್ರತಿ ಬರ್ತಡೇ ಆಗ್ಲಿ ಅಥವಾ ಅವ್ರ ತೀರ್ಕೊಂಡಿದ್ದ ದಿವಸ ಆಗ್ಲಿ ಅಲ್ಲಿಗೆ ಹೋಗ್ಬಿಟ್ಟು ಬರ್ತಾರೆ ಅವ್ರ ಸಮಾಧಿ ಹತ್ರ. ಯಾವಾಗ್ಲೂ ಸಮಾಧಿನ ದೊಡ್ಡಪ್ಪ ಏನಂತಾರ ಅದನ್ನ? ಅದೇ ಸಮಾಧಿನೇ. ಅಲ್ಲಿಗೆ ಹೋಗ್ಬಿಟ್ಟು ಬರ್ತಾರೆ ಗೈಸ್. ಸೊ ಇವಾಗ ನಾನು ಅವ್ರ ಹತ್ರ ಹೋಗಿ ಇಂಟರ್ವ್ಯೂ ತಗೊಂಡ್ರೆ ನಾನು ಫೇಮಸ್ ಆಗ್ತೀನಂತೆ ಅಷ್ಟೇ ಗೈಸ್. ಇಲ್ಲ ಅಂದ್ರೆ ಆಗಲ್ವಂತೆ. ಅವ್ರ ಆಶೀರ್ವಾದ ಸಿಗುತ್ತೆ. ಆಶೀರ್ವಾದ ಇರ್ಬೇಕು. ಆದ್ರೆ ಈ ತರ ಹೇಳೋದು ಇಲ್ಲ. ವಿಷ್ಣುವರ್ಧನ್ ಆಶೀರ್ವಾದ ಬೇಕು ಅಂದ್ರೆ ನೀವು ವಿಷ್ಣುವರ್ಧನ್ ಇಂಟರ್ವ್ಯೂ ತಗೊಬೇಕು. ಅಲ್ಲೊಂದು ಗುಹೆ ಇದೆ, ಅದ್ರೊಳಗಡೆ ಇರ್ತಾರೆ. 106 ವರ್ಷ ಆಗಿದೆ ಈಗ ಗುಹೆ ಒಳಗೆ ಅವ್ರು ಇರೋದು. ಹೋಗ್ಬಿಟ್ಟು ನೀವು ಹೋಗೋ ಇಂಟರ್ವ್ಯೂ ತಗೊಂಡ್ಬಿಟ್ಟು ಬನ್ನಿ. 106 ವರ್ಷ ಆಗಿದೆ ಅಂತ ಗೈಸ್ ಡಾಕ್ಟರ್ ವಿಷ್ಣುವರ್ಧನ್ಗೆ ಗುಹೆ ಒಳಗಡೆ ಹೋಗ್ಬಿಟ್ಟು ಇಂಟರ್ವ್ಯೂ ತಗೊಂಡ್ ಬರ್ಬೇಕಂತೆ. ಸರಿ ದೊಡ್ಡಪ್ಪ, ಯಾವಾಗ ಕರ್ಕೊಂಡು ಹೋಗ್ತೀರಾ? ಅಲ್ಲಿ ಬಿಟ್ಟು ಬರ್ತೀನಿ ಬನ್ನಿ. ನೀವು ಬರಲ್ವಾ? ಇಲ್ಲ, ನಮ್ಗೆ ಎಂಟ್ರಿ ಇಲ್ಲ. ಇಂಟರ್ವ್ಯೂ ತಗೊಂಡವ್ರಿಗೆ ಮಾತ್ರ ಎಂಟ್ರಿ ಇರುತ್ತೆ. ಅದರಿಂದ ನೀವು ಇಂಟರ್ವ್ಯೂ ತಗೊಂಡು ಅವರ ಒಂದು ಆದರ್ಶಗಳನ್ನ ಪಾಲಿಸ್ಕೊಂಡು ನೀವು ಹೋದ್ರೆ ಯೂಟ್ಯೂಬ್ ನಲ್ಲಿ ನೀವು ಬಹಳ ಮುಂದೆ ಬರ್ತೀರ. ಇವ್ರನ್ನ ಕಟ್ಕೊಂಡು ಏನ್ ಮಾಡೋಣ ಗೈಸ್ ನಾವು? ಹೇಳಿ. ಇಂಥವ್ ಮಾತಾಡ್ಕೊಂಡು ಕುತ್ಕೊಂತಾರೆ ಯಾವಾಗ್ಲೂ. ಅಲ್ಲ, ಬೇಕು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ದು ತಗೊಳ್ಳಿ, ಬಹಳ ಒಳ್ಳೇದಾಗುತ್ತೆ. ಓಕೆ ಗೈಸ್, ನಾನು ಆಮೇಲೆ ಸಿಗ್ತೀನಿ. ಬಾಯ್ ಗೈಸ್. ಇವಾಗ ನನ್ನ ತಂಗಿಗೆ ಅದೇ ವಿಡಿಯೋ ತೋರಿಸ್ತಿದ್ದೆ. ನಮ್ ದೊಡ್ಡಪ್ಪ ಏನೇನ್ ಮಾತಾಡಿದಾರೆ ಅಂತ ನೋಡಿ. ಅಲ್ಲಿ ನಕ್ಕೊಂಡ್ ಬರ್ತಿರೋದ್ ನೋಡಿ ಗೈಸ್, ಹೆಂಗ್ ನಕ್ಕೊಂಡ್ ಬರ್ತಾ ಇದಾರೆ. ಯಪ್ಪ ಎಷ್ಟು ಮಾತಾಡ್ತಾರೆ ಅಂದ್ರೆ ನಮ್ ದೊಡ್ಡಪ್ಪ. ಒಳ್ಳೆ ಕಂಟೆಂಟ್ ಗೈಸ್. ಏನಂತೀಯ ಚುಚ್ಚು? ನಾನು ದಯವಿಟ್ಟು ಅದನ್ನ ಕಟ್ ಮಾಡ್ಬಿಡ ಪಾರ್ಟ್. ನಾನು ಇವತ್ತು ತನಕ ಮುಖ
ಸೊ ಅದಾದಮೇಲೆ ಸ್ವಲ್ಪ ಜಾಸ್ತಿ ಕೆಲಸ ಇರೋದ್ರಿಂದ ನಾನೇನು ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಅದೆಲ್ಲ ಮುಗಿಸ್ಕೊಂಡು ರಾತ್ರಿ ಲೇಟ್ ಆಗೋಯ್ತು ಮನೆಗೆ ಬರೋಷ್ಟರಲ್ಲಿ. ಸೊ ಮನೆಗೆ ಬಂದು ಎಡಿಟಿಂಗ್ ಮಾಡ್ತಾ ಕೂತ್ಕೊಂಡಿದ್ದೆ. ಸೊ ನಿಮಗೆ ಪಕ್ಕಾ ಈ ವ್ಲಾಗ್ ಸಖತ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನಮ್ಮ ದೊಡ್ಡಪ್ಪ ಮಾತ್ರ ಸಿಕ್ಕಾಪಟ್ಟೆ ಕ್ರೇಜಿ ಗೈಸ್. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ, ತುಂಬ ಚೆನ್ನಾಗೆ ಫನ್ನಿ, ಯಾವಾಗಲೂ ನನ್ನ ಜೊತೆಗೆ ಯಾವಾಗಲೂ ಹಂಗೆ ಇರೋದು. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಈ ವ್ಲಾಗ್ ಏನಾರ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಎಲ್ಲ ಹೊಸ ಫುಲ್ ಫನ್ನಿ ವ್ಲಾಗ್ಸ್ ಮಾಡ್ತಾ ಇರ್ತೀನಿ. ಅದ್ರ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್.